ಎಲ್ರಿಗೂ ನಮಸ್ಕಾರ. ಇವತ್ತು ಜೂನ್ 28. ಈ ಜೂನ್ 28ನೇ ತಾರೀಕಿನಂದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಶೇಷ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾರೆ ಮತ್ತು ಕೆಲವು ವಿಶೇಷ ಘಟನೆಗಳು ಸಂಭವಿಸಿದ್ದಾವೆ. ಅದರಲ್ಲಿ ಕೆಲವನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಭಾರತದ ಮಟ್ಟದಲ್ಲಿ ಹೇಳೋದಾದರೆ, ನಮ್ಮ ದೇಶದ ಮಟ್ಟದಲ್ಲಿ ಹೇಳೋದಾದರೆ, ಇವತ್ತು ಜೂನ್ 28 ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದ ಪಿ ವಿ ನರಸಿಂಹರಾವ್ ಅವರ ಜನ್ಮದಿನ. ಪಿ ವಿ ನರಸಿಂಹರಾವ್ ಅವರ ಜನ್ಮದಿನ ಜೂನ್ 28ನೇ ತಾರೀಕು 1921ರಂದು ಪಾಮುಲಪರತಿ ವೆಂಕಟ ನರಸಿಂಹರಾವ್ ಅಂತಕ್ಕಂಥವ್ರು ಜನಿಸ್ತಾರೆ. ಇವರು 1991ರಲ್ಲಿ ಭಾರತ ಪ್ರಧಾನಮಂತ್ರಿಗಳಾಗಿದ್ದರು. ಆವಾಗ ನಾನು 7ನೇ ತರಗತಿಯಲ್ಲಿ ಅಧ್ಯಯನ ಓದ್ತಿದ್ದೆ. 5ನೇ ತರಗತಿಯಲ್ಲಿ ಓದ್ತಿದ್ದೆ 91ರಲ್ಲಿ. ಆವಾಗ LPG ಜಾರಿಗೆ ತಂದರು. ಆದ್ದರಿಂದ ಇವರನ್ನು ಭಾರತದ ಆರ್ಥಿಕ ಉದಾರೀಕರಣದ ಪಿತಾಮಹ ಅಂತಂದೇಳಿ ಕರೀತಾರೆ. LPG ಅಂದರೆ ಏನಪ್ಪ? LPG ಸಿಲಿಂಡರ್ ಅಲ್ಲ, ಮತ್ತು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತೇಳಿ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ, ಈ 3 ಪರಿಕಲ್ಪನೆಗಳನ್ನು ಜಾರಿಗೆ ತಂದು 1991ರಲ್ಲಿ ನೂತನ ಕೈಗಾರಿಕೆ ನೀತಿಯನ್ನು ಜಾರಿಗೆ ತರ್ತಾರೆ. ಆ ಒಂದು ಆರ್ಥಿಕ ಉದಾರೀಕರಣದ ಪಿತಾಮಹ ಅಂತ ಇವರನ್ನು ಕರೀತಾರೆ. ಇವರು ಜನಿಸಿರ್ತಕ್ಕಂಥದ್ದು ಜೂನ್ 28 ಇಂದಿನ ದಿನ. ಇನ್ನು ಎರಡನೇದಾಗಿ 1975ರಲ್ಲಿ ಭಾರತ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲ ಬಾರಿಗೆ ಕಠಿಣ ಪತ್ರಿಕಾ ಸೆನ್ಸರ್ಶಿಪ್ಪನ್ನು ಜಾರಿ ಮಾಡುತ್ತೆ. ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಜೂನ್ ತಿಂಗಳಲ್ಲಿ ತಂದಾಗ 28ನೇ ತಾರೀಕಿನಂದು, ಅಂದರೆ ಇಂದಿನ ದಿನ, ಅತ್ಯಂತ ಕಠಿಣವಾದ ಪ್ರೆಸ್ ಸೆನ್ಸಾರ್ಶಿಪ್ಪನ್ನು ಜಾರಿಗೆ ಮಾಡುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಮೂರನೇದಾಗಿ ಟೈಗರ್ ಸ್ಟೇಟ್ ಡಿಕ್ಲರೇಷನ್ ಆಗುತ್ತೆ. ಮಧ್ಯಪ್ರದೇಶ ರಾಜ್ಯವನ್ನು ಭಾರತ ದೇಶದಲ್ಲಿ ಹುಲಿಗಳ ರಾಜ್ಯ ಅಂತಂದೇಳಿ ಘೋಷಣೆ ಮಾಡ್ತಾರೆ. ಟೈಗರ್ ಸ್ಟೇಟ್ ಡಿಕ್ಲರೇಷನ್ ಆಗುತ್ತೆ 1995ರಲ್ಲಿ ಜೂನ್ 28ನೇ ತಾರೀಕು. ಇದಲ್ಲದೇ ಇನ್ನೊಂದು ವಿಶೇಷ ಘಟನೆ ಸಂಭವಿಸ್ತದೆ. ಮಹಿಳಾ ಹಕ್ಕುಗಳ ಮೈಲ್ ಸ್ಟೋನ್ ಅಂತಂದೇಳಿ ನಾವು ಕರಿತೀವಿ ಜೂನ್ 28ನೇ ತಾರೀಕನ್ನು. ಏನು ಹೇಳ್ತದಪ್ಪ ಇದು ಮಹಿಳಾ ಹಕ್ಕುಗಳ ಮೈಲ್ ಸ್ಟೋನ್? ಏನು ಹೇಳ್ತದೆ ಈ ಘೋಷಣೆ ಅಂತ ಹೇಳಿದ್ರೆ, ಅವಿವಾಹಿತ ಮಹಿಳಾ ನೌಕರರಿಗೂ ಸಹ ಹೆರಿಗೆ ರಜೆಯನ್ನು, ಅಂದರೆ ಮೆಟರ್ನಿಟಿ ಲೀವನ್ನು, ನೋಡು, ಅನ್ಮ್ಯಾರಿಡ್ ವಿಮನ್ಸ್, ಅವಿವಾಹಿತ ಮಹಿಳಾ ನೌಕರರಿಗೂ ಸಹ ಹೆರಿಗೆ ರಜೆಯನ್ನು ಮಂಜೂರು ಮಾಡಬೇಕು ಅಂಥೇಳಿ ಭಾರತದ ಕೋರ್ಟು ಮಹತ್ವದ ತೀರ್ಮಾನವನ್ನು ಪ್ರಕಟಪಡಿಸುತ್ತೆ. ನೋಡಿ, ಅದಕ್ಕೆ ಇದು ವಿಶೇಷವಾಗಿರೋದು. ಅವಿವಾಹಿತ ಮಹಿಳಾ ನೌಕರರಿಗೂ ಸಹ ಹೆರಿಗೆ ರಜೆಯನ್ನು, ಮೆಟರ್ನಿಟಿ ಲೀವನ್ನು ಮಂಜೂರು ಮಾಡುವ ಮಹತ್ವದ ತೀರ್ಪನ್ನು ಪ್ರಕಟಿಸ್ತಾ ಇದೆ ಭಾರತದ ಕೋರ್ಟ್, ಸುಪ್ರೀಂ ಕೋರ್ಟ್. ಯಾವ ವರ್ಷದಲ್ಲಪ್ಪ? 1986ರಲ್ಲಿ ಈ ದಿನ ಜೂನ್ 28ನೇ ತಾರೀಕಿನಂದು. ಇವು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ದಿನಗಳನ್ನು ಹೇಳಿದೆ. ಇನ್ನು ಐತಿಹಾಸಿಕವಾಗಿ ನಾನಾ ಘಟನೆಗಳು ಸಂಭವಿಸಿರ್ತವೆ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಆ ಥರದ ಯಾವುದೇ ಐತಿಹಾಸಿಕ ಮತ್ತು ಚಾರಿತ್ರಿಕವಾಗಿರ್ತಕ್ಕಂಥ ವಿಶೇಷ ಘಟನೆಗೆ ಈ ದಿನ ಅಷ್ಟು ನಿದರ್ಶನ ಕೊಟ್ಟಿಲ್ಲ. ಆದರೂ ಸಹ ಕರ್ನಾಟಕ ರಾಜ್ಯ ಒಂದಲ್ಲ ಒಂದು ಯಾವುದೇ ವಿಷಯದಲ್ಲಾದರೂ ಈ ದಿನ ವಿಶೇಷವನ್ನು ಪಡ್ಕೊಂಡಿರುತ್ತೆ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕ ಮತ್ತು ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕಲೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ, ವಿಜ್ಞಾನ ಕ್ಷೇತ್ರಗಳಿಗೆ, ಪ್ರಮುಖವಾಗಿ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಐತಿಹಾಸಿಕ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿದರ್ಶನಗಳಿದ್ದೇ ಇರ್ತವೆ. ಅದಲ್ಲದೆ ಇನ್ನು ಜಾಗತಿಕ ಮಟ್ಟದಲ್ಲಿ ಹೇಳೋದಾದರೆ, ಈ ಜೂನ್ 28ನೇ ದಿನವನ್ನು ನಾವು ಒಂದು ಡಿಕ್ಲರೇಷನ್ ನೋಡ್ತೀವಿ. 2005ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಆ ರಾಷ್ಟ್ರವು, ಆ ರಾಷ್ಟ್ರದ ಸುಪ್ರೀಂ ಕೋರ್ಟ್ ಈ ಜೂನ್ 28ನೇ ತಾರೀಕಿನಂದು ಒಂದು
ತೀರ್ಪನ್ನು ಕೊಡುತ್ತೆ. ಏನಪ್ಪ ಅಂತಂದರೆ ಡಿಜಿಟಲ್ ಕಡಲ್ಗಳ್ಳತನವನ್ನು ತಡೆಯುವ ಫೈಲ್ ಶೇರಿಂಗ್ ತಂತ್ರಜ್ಞಾನಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿತು. ನೋಡಿ, USA ದೇಶದಲ್ಲಿ ಈ ಕ್ರೈಮ್ಗಳು ನಡೀತವೆ. ಯಾವ ಥರದೆಲ್ಲ ಕ್ರೈಮ್ಗಳು ನಡೀತಾ ಇದೆ ಇವಾಗ. ಈ ದಿನಾಚರಣೆಯಿಂದ ಕೆಲವೊಂದು ನಾಲೆಡ್ಜ್ ಬರುತ್ತೆ ನಮಗೆ. 2005ರಲ್ಲಿ USA ಸುಪ್ರೀಂ ಕೋರ್ಟ್ ಒಂದು ಡಿಕ್ಲರೇಷನ್ ಮಾಡ್ತು. ಯಾವುದ್ರ ವಿರುದ್ಧ ಅಂತಂದರೆ ಫೈಲ್ ಶೇರಿಂಗ್ ಮಾಡ್ತಾ ಇದ್ರಂತೆ, ಕಡಲ್ಗಳ್ಳತನ ಮಾಡ್ತಾ ಇದ್ರಂತೆ. ಅದ್ರ ಮೂಲಕ ಫೈಲ್ ಶೇರಿಂಗ್ ಮಾಡ್ತಕ್ಕಂಥ ಕಡಲ್ಗಳ್ಳತನಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಡಿಜಿಟಲ್ ಪೈರಸಿ ವಿರುದ್ಧ ಫೈಲ್ ಶೇರಿಂಗ್ ಮಾಡಿ ಕಡಲ್ಗಳ್ಳತನವನ್ನು ಸಮುದ್ರದಲ್ಲಿ ಮಾಡ್ತಕ್ಕಂಥ ಕೃತ್ಯದ ವಿರುದ್ಧ ಕಠಿಣ ಕ್ರಮವನ್ನು USA ಸುಪ್ರೀಂ ಕೋರ್ಟ್ ಮಾಡ್ತು. ನೋಡಿ, ಕಳ್ಳತನಗಳು ಹೇಗೆ ಸಂಭವಿಸ್ತವೆ. ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಕಳ್ಳತನ, ಯಾವುದೋ ಒಂದು ಪಿಕ್ ಪಾಕೆಟು, ಏನೋ ಒಂದು ಕದಿರದೆ ದೊಡ್ಡ ಕಳ್ಳತನ ಅಂದ್ಕೊಂಡು ಹಳ್ಳಿಗಳಲ್ಲಿ ಅದನ್ನೇ ದೊಡ್ಡದು ಮಾಡಿ ಅಂಥ ವ್ಯಕ್ತಿಗಳಿಗೆ ಧರ್ಮದೇಟನ್ನು ಕೊಡ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಜಗತ್ತು ಮುಂದುವರೆದಿದ್ರು ಸಹ ಮನುಷ್ಯನು ಚಂದ್ರನ ಮೇಲೆ ಕಾಲಿಡುವ ಒಂದು ಮಹತ್ವಾಕಾಂಕ್ಷೆ ಮಾಡಿದ್ರು, ಅಂತರಿಕ್ಷದಲ್ಲಿ ಅಡ್ಡಾಡಿ ಬರ್ತಕ್ಕಂಥ ಮಹತ್ವಾಕಾಂಕ್ಷೆ ಮಾಡಿದ್ರು, ಪಕ್ಕದಲ್ಲಿರ್ತಕ್ಕಂಥ ಮನುಷ್ಯನ ಮರ್ತ್ಬಿಟ್ಟಿದ್ದಾನೆ. ಯಾವ ಥರ ಕಳ್ಳತನಗಳು ಹೇಗೆ ನಡೀತವೆ ನೋಡಿ. ಡಿಜಿಟಲ್ ಡಾಟಾ ಶೇರಿಂಗ್ ಮೂಲಕ ಹಡಗುಗಳನ್ನು ಕಳ್ಳತನ ಮಾಡ್ತಾರಂತೆ. ಸಣ್ಣ ಪುಟ್ಟ ಕಳ್ಳತನಗಳಲ್ಲ. ಈ ಹನಿ ಟ್ಯಾಪು, ಫೋನ್ ಟ್ಯಾಪು, ಫೇಕ್ ಕಾಲ್ಸು, ಫ್ರಾಡ್ ಕಾಲ್ಸು, ಆನಂತರ ಫೇಕ್ ಮೆಸೇಜು, ಮತ್ತು ಫ್ರಾಡ್ಗಳು, ಫೇಕ್ಗಳು, ನೆಕ್ಸ್ಟು ಸ್ಕ್ಯಾಮ್ಗಳು, ಮೋಸದ ಜಾಲಗಳು, ಮೋಸದ ಜಾಲತಾಣಗಳು ಏನೆಲ್ಲ ಬಂದುಬಿಟ್ಟಿದೆ ತಂತ್ರಜ್ಞಾನ ಟೆಕ್ನಾಲಜಿಗಳ ಮೂಲಕ. ಈ ರೀತಿ ಆಗಿರೋದನ್ನು ಮನುಷ್ಯ ಏನು ಬಯಸ್ತಾ ಇದ್ದಾನೆ, ಕುಂತಲ್ಲೇ ದುಡ್ಡು ಬರಬೇಕಪ್ಪ, ಏನೂ ಕಷ್ಟಪಡ್ದೇನೆ, ಏನೂ ಕೆಲಸ ಮಾಡ್ದೇನೆ, ಟೆನ್ಷನ್ ತಾಳ್ದೇನೆ, ಕುಂತಲ್ಲೇ ದುಡ್ಡು ಬರಬೇಕು ಅಂಥ ಒಂದು ಮಾರ್ಗಗಳನ್ನು ಹುಡುಕ್ತಾ ಇದ್ದಾನೆ. ಅದರ ಫಲವೇ ಈ ಡಿಜಿಟಲ್ ಡಾಟಾ ಶೇರಿಂಗ್, ಕಡಲ್ಗಳ್ಳತನ ಮತ್ತು ಇನ್ನಿತರ ಇವೆಲ್ಲವೂ ಅಂತ ಹೇಳ್ಬೋದು. ಮೈ ಬಗ್ಸಿ ಕೆಲಸ ಮಾಡಿ ದುಡಿದು ಉಣಬೇಕು, ಅದೆಲ್ಲ ಬಿಟ್ಟು ಈ ಥರದ್ದು ದುಡ್ಕೊಂಡು ತಿನ್ನಬೇಕು, ಈ ಥರ ಬಿಟ್ಟು ಮಾಡಿದರೆ ಏನು ಪ್ರಯೋಜನ ಇದರಿಂದ? ಅದಕ್ಕೋಸ್ಕರ ಲೇಬರ್ ಚಾರ್ಜ್ ಏರಿದೆ, ಎಲ್ಲ ವಸ್ತುಗಳ ಬೆಲೆಗಳು ಏರಿದೆ. ಯಾಕಂದರೆ ಮನುಷ್ಯನು ಕುಂತಲ್ಲೇ ದುಡ್ಡು ಬರ್ತಕ್ಕಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಇದನ್ನು ನಾವು ಡಿಜಿಟಲ್ ಕಳ್ಳತನ, ಸೈಬರ್ ಕ್ರೈಮ್ಗಳಾಗಿರ್ಬೋದು, ಏನೆಲ್ಲ ಆಗ್ತವೆ ನೋಡು. 2005ರಲ್ಲೇ ಈ 21ನೇ ಶತಮಾನದಿಂದ ಇದು ಹೆಚ್ಚಾಗಿರೋದು. 2000 ಇಸ್ವಿನಿಂದ ನಂತರದಿಂದ ಇದು ಹೆಚ್ಚಾಗಿರೋದು ಆನ್ಲೈನು ಇದರಲ್ಲಿ. 2005ರಲ್ಲಿ ಸುಪ್ರೀಂ ಕೋರ್ಟು ಇದನ್ನು, ಅಮೆರಿಕದ ಸುಪ್ರೀಂ ಕೋರ್ಟು ಇದರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಿತು. ನೆಕ್ಸ್ಟು ಈ 28 ಜೂನ್ರಂದು 1914ರಲ್ಲಿ ಆಸ್ಟ್ರಿಯಾದ ಆರ್ಚ್ಡ್ಯೂಕ್ ಮತ್ತು ಫ್ರಾನ್ಸ್ ಫರ್ಡಿನ್ಯಾಂಡ್ ಮತ್ತು ಪತ್ನಿ ಅವರ ರಾಣಿಯರನ್ನು ಕೊಲೆ ಮಾಡ್ತಾರೆ. ಆದ್ದರಿಂದ ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗ್ತದೆ. ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗೋದಕ್ಕೆ ಇದು ಪ್ರಮುಖ ಕಾರಣ ಆಗುತ್ತೆ ಯುರೋಪ್ ಖಂಡದಲ್ಲಿ. ಅದೇ ರೀತಿಯಾಗಿ 1918ರಲ್ಲಿ ವರ್ಸೆಲ್ಸ್ ಒಪ್ಪಂದ ಆಗುತ್ತೆ. ಆ ವರ್ಸೆಲ್ಸ್ ಒಪ್ಪಂದದಿಂದ ಜರ್ಮನಿ, ಆಲ್ಸಿಸ್ ಮತ್ತು ಲೊರೆನ್ಸ್ ಅಂತಕ್ಕಂಥ ಪ್ರದೇಶಗಳು ಫ್ರಾನ್ಸ್ ದೇಶಕ್ಕೆ ಹೋಗ್ತವೆ. ಆ ವರ್ಸೆಲ್ಸ್ ಒಪ್ಪಂದದಿಂದ ಎರಡನೇ ಮಹಾಯುದ್ಧ ಕೊನೆಗೊಳ್ತದೆ. ಇಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಭವಿಸಿರ್ತಕ್ಕಂಥ ಘಟನೆಗಳು. ಇನ್ನು ರಾಜ್ಯ ಮಟ್ಟದಲ್ಲಾಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಯಿತು. ಇದಲ್ಲದೆ ಇನ್ನೂ ಕೆಲವು ವಿಶೇಷ ದಿನಾಚರಣೆಗಳನ್ನು ನಾವು ನೋಡ್ತೀವಿ. ಆ ವಿಶೇಷ ದಿನಾಚರಣೆಗಳು ಇದೇ ದಿನದಲ್ಲೂ ಸಹ ಸಂಭವಿಸಿದವೆ. ಅವು ಯಾವಪ್ಪ ಅಂತಂದರೆ ವಿಶ್ವ ವಿಮೆ ಜಾಗೃತಿ ದಿನ ಅಂತ ಹೇಳ್ತೀವಿ. ವಿಶ್ವ ವಿಮೆ ಜಾಗೃತಿ ದಿನ ಅಂದರೆ ಇನ್ಸೂರೆನ್ಸನ್ನು ಮಾಡಿಸ್ಬೇಕು ಅಂತಂದು ಹೇಳೋದು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅದ್ರ ಮಹತ್ವವನ್ನು ಹೇಳ್ತಕ್ಕಂಥದ್ದು ಇನ್ಸೂರೆನ್ಸ್ ಅವೇರ್ನೆಸ್ ಡೇ ಅಂತಂದೇಳಿ ಮಾಡ್ತಾರೆ ಈ ದಿನವನ್ನು, ಜೂನ್ 28. ನೆಕ್ಸ್ಟು ಅಂತಾರಾಷ್ಟ್ರೀಯ ಬಾಡಿ ಪಿಯರ್ಸಿಂಗ್ ದಿನ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ನನಗೆ ಅಷ್ಟು ಮಾಹಿತಿ ಇಲ್ಲ. ಇನ್ನು ಬಾಡಿ ಪಿಯರ್ಸಿಂಗ್ ಅಂತೆ ಇಂಟರ್ನ್ಯಾಷನಲ್ ಬಾಡಿ ಪಿಯರ್ಸಿಂಗ್ ಡೇ ಅಂತ ಜೂನ್ 28 ಅಂತ ಕರೀತಾರೆ. ನೆಕ್ಸ್ಟು ನ್ಯಾಷನಲ್ ಫುಡ್ಡಿ ಡೇ ಮತ್ತು ಟೌ ಡೇ ಅಂತ ಹೇಳ್ತಾರೆ. ನ್ಯಾಷನಲ್ ಫುಡ್ಡಿ ಡೇ ಮತ್ತು ಟೌ ಡೇ ನೋಡಿ. ನ್ಯಾಷನಲ್ ಫುಡ್ಡಿ ಡೇ ಮತ್ತು ಟೌ ಡೇ ಏನಪ್ಪ ಇದು? ನ್ಯಾಷನಲ್ ಫುಡ್ಡಿ ಡೇ, ಟೌ ಡೇ. ಫುಡ್ಡಿ ಡೇ ಅಂದರೆ ಒಂದು ಆಹಾರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಟೌ ಡೇ ಅಂತಂದರೆ ವೃತ್ತ ಅಂತ ನಾವೇನು ಕರಿತೀವಿ, ಸರ್ಕಲ್. ಆ ವೃತ್ತದಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಎಳೆದ್ರೆ, ವೃತ್ತದ ಒಂದು ತುದಿಯಿಂದ ಇನ್ನೊಂದು ತುದಿ ಗೆರೆ ಎಳೆದ್ರೆ ಅದನ್ನು ವ್ಯಾಸ ಅಂತ ಕರಿತೀವಿ. ಆ ವೃತ್ತ ಮತ್ತು ವ್ಯಾಸದ ಒಂದು ಅನುಪಾತವನ್ನು, ರೇಷಿಯೋವನ್ನು ಹೇಳ್ತಕ್ಕಂಥದ್ದು T=6.28 ಅಂತ ಒಂದು ಮಾನವನ್ನು ಹೇಳ್ತಾರೆ, ಅಳತೆಯನ್ನು. ಅದನ್ನು ಸ್ಮರಿಸ್ತಕ್ಕಂಥ ದಿನ ಇವತ್ತು. ಗಣಿತಾಸಕ್ತರು ಈ ಜೂನ್ 28 ವೃತ್ತ ಮತ್ತು ವ್ಯಾಸದ ಅನುಪಾತವನ್ನು ಹೇಳುವ 6.28 T=6.28 ಟೌ TAU ಡೇ ಅಂತ ಕರೆಯೋದ್ರ ಮೂಲಕ ಇದನ್ನ ಆಚರಣೆ ಮಾಡ್ತಾರೆ. ನೆಕ್ಸ್ಟು ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
LGBTQI ಫ್ರೈಡ್ ಡೇ ಅಂತಂದೇಳಿ ಹೇಳ್ತಾರೆ. ಜೂನ್ 28, 1969 ಅಮೇರಿಕದ ನ್ಯೂಯಾರ್ಕ್ ನಗರದ ಸ್ಟೋನ್ ವಾಲ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಗಲಭೆ ಆಗ್ತದೆ. ಆ ಗಲಭೆ ಕೆಲವೊಂದು ಜೆಂಡರ್ ಮೈನಾರಿಟಿ ಕಮ್ಯುನಿಟಿ, ಕೆಲವೊಂದು ಲೈಂಗಿಕ ಅಲ್ಪಸಂಖ್ಯಾತರ ವಿರುದ್ಧ ಗಲಭೆ ಆಗುತ್ತೆ. ಅದನ್ನು ಸ್ಮರಿಸ್ತಕ್ಕಂಥ ಆಚರಣೆ ಮಾಡ್ತಾರೆ. ನೆಕ್ಸ್ಟು ಇಂಟರ್ನ್ಯಾಷನಲ್, ಇವು ಮಳೆಗಾಲ ಪ್ರಾರಂಭ ಆಗಿದೆ. ಅಂತಾರಾಷ್ಟ್ರೀಯ ಸಿಡಿಲು ಸುರಕ್ಷತಾ ದಿನ ಅಂತ ಹೇಳ್ತಾರೆ ಈ ದಿನವನ್ನು. ಇನ್ನೊಂದು ವಿಶೇಷ, ಸಿಡಿಲಿನ ಬಗ್ಗೆ ಜಾಗೃತಿ ಮೂಡಿಸೋದು, ಅದರಿಂದ ಆಗ್ತಕ್ಕಂಥ ಅಪಾಯಗಳು, ಅನಾಹುತಗಳು, ಜೀವಹಾನಿ ಮತ್ತು ಜಾನುವಾರುಗಳ ಹಾನಿಯಾಗಿರ್ಬೋದು, ಅದ್ರ ಬಗ್ಗೆ ಸುರಕ್ಷತಾ ಕ್ರಮಗಳನ್ನು ಮೂಡಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸಿಡಿಲು ಜಾಗೃತ ದಿನ, ಸುರಕ್ಷತಾ ದಿನವನ್ನು ಇವತ್ತನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟು ಇನ್ನೊಂದು, ಉಕ್ರೇನ್ ರಾಷ್ಟ್ರವು ಸಂವಿಧಾನವನ್ನು ಅಂಗೀಕರಿಸಿದ ದಿನ ಇವತ್ತು, ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಯುಕ್ರೇನ್. ಉಕ್ರೇನ್ ಅಂತಕ್ಕಂಥ ಒಂದು ದೇಶ, ಆ ದೇಶದಲ್ಲಿ ಒಂದು ಸಂವಿಧಾನವನ್ನು ಅಂಗೀಕರಿಸಿರ್ತಕ್ಕಂಥ ದಿನ ಇದು. ಅದರಲ್ಲಿ ಇನ್ನು ಉಳಿದಿರ್ತಕ್ಕಂಥ ದಿನಾಚರಣೆಗಳಿದ್ದಾವೆ. ಕೆಲವೊಬ್ಬರು ಸಮುದಾಯ ಆಷಾಢ ಮಾಸ ಅಂತ ಮಾಡ್ತಾರೆ, ಇವತ್ತಿಂದ ಪ್ರಾರಂಭ ಆಗುತ್ತೆ. ಜೂನ್ ಮೊದಲನೇ ಈ ಹಿಂದಿನಿಂದ ಜುಲೈ ತಿಂಗಳು ಅಂತ ಇನ್ನು ಕೆಲವೊಂದು ಆಚರಣೆಗಳನ್ನ ಧಾರ್ಮಿಕವಾಗಿ, ಕೆಲವೊಂದು ಸಾಂಸ್ಕೃತಿಕವಾಗಿ ಆಚರಣೆಗಳು ಇದ್ದಾವೆ. ಸೊ ಇವತ್ತಿನ ಸ್ಕಿಟ್ಟಲ್ಲಿ ಇಷ್ಟು ದಿನಗಳನ್ನು ನಾನು ಹೇಳಿದೆ. ಇನ್ನೂ ಹೆಚ್ಚಿಗಿದ್ದಾವೆ, ಕೆಲವೊಂದು ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ಗೂಗಲಲ್ಲಿ ಡೌನ್ಲೋಡ್ ಮಾಡಿದಾಗ ಇವೆಲ್ಲ ಸಿಕ್ಕಿದ್ವು. ಅವನ್ನ ನಾನು ಅಷ್ಟೇ ಡಿಕ್ಟೇಟ್ ಮಾಡಿ ಪ್ರೆಸೆಂಟ್ ಮಾಡಿದೆ ಅಷ್ಟೇ. ಸೊ ಎನಿವೇ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಅಂತ ಎಲ್ಲರಿಗೂ ಹೇಳ್ತಾ ಈ ಸ್ಕಿಟ್ಟನ್ನು ಏನು ಮಾಡ್ತಾಯಿದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.